ಗುಡ್ ಮಾರ್ನಿಂಗ್. ಈಗ ಮತ್ತೊಂದು ಟಾಪಿಕ್ ಡಿಸ್ಕಷನ್ ಮಾಡೋಣ. ವೆಲ್, ಈ ಸಾರಿ ನಮ್ಮ ಬಡ್ಜೆಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲ್ರಿ ಕ್ಲಾಸ್ ಪೀಪಲ್ಗೆ, ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಬಂಪರ್ ಗಿಫ್ಟೇ ಕೊಟ್ಟಿದೆ ಅಂತ ಹೇಳ್ಬೋದು. ಇಟ್ ಈಸ್ ವೆರಿ ಬಿಗ್ ರಿಲೀಫ್ ಫಾರ್ ಮಿಡ್ಲ್ ಕ್ಲಾಸ್ ಪೀಪಲ್ ಅಂತಲೇ ಹೇಳ್ಬೋದು. ಎಲ್ಲರೂ ಹೇಳ್ತಾ ಇದ್ದಾರೆ ಬಿಹಾರ್ದು ಎಲೆಕ್ಷನ್ ಮುಂದೆ ಇಟ್ಕೊಂಡು ಗಿಮಿಕ್ಕು ಅಂತ. ಮೇ ಬಿ ಏನಾದರೂ ಇರ್ಬೋದು, ಅದೆಲ್ಲ ಬೇಡ ನಮಗೆ. ಎನಿವೆ, ನಾವು ತಿಳ್ಕೊಳ್ಬೇಕಾಗಿರೋದು ಮಿಡ್ಲ್ ಕ್ಲಾಸ್ ಜನಕ್ಕೆ ಇದು ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಸ್ಯಾಲ್ರಿ ಕ್ಲಾಸ್ ಪೀಪಲ್ಗೆ ಅಪ್ ಟು 12 ಲ್ಯಾಕ್ಸ್ವರೆಗೂ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಇದನ್ನು ತುಂಬ ಜನಕ್ಕೆ ಒಂದು ರೀತಿಯಲ್ಲಿ ಒಂದು ವರ್ಷಕ್ಕೆ ಒಂದು ಸ್ವಲ್ಪನಾದರೂ ಸಂಬಳ ಮಿಕ್ಸಿದ್ರೆ ಸ್ವಲ್ಪ ಖುಷಿ ಅನ್ನೋದು ಮಿಡ್ಲ್ ಕ್ಲಾಸ್ ಜನಕ್ಕೆ ಸಿಗುತ್ತೆ. ಯಾಕಂದರೆ ಸೇವಿಂಗ್ಸ್ ಅನ್ನೋದೇ ಇರೋದಿಲ್ಲ. ಬರೀ ಎಲ್ಲದಕ್ಕೂ ಟ್ಯಾಕ್ಸ್ ಮುಖಾಂತರನೇ ನಾವು ಗೌರ್ಮೆಂಟ್ಗೆ ಕೊಡಬೇಕಾಗ್ತಾಯಿತ್ತು ಇಷ್ಟು ದಿನ. ಹೀಗಾಗಿ ಸ್ವಲ್ಪ ಜನರು ಆಕ್ರೋಶನೂ ಇತ್ತು. ಎಲ್ಲೋ ಒಂದು ಕಡೆ ಮಿಡ್ಲ್ ಕ್ಲಾಸ್ ಜನನ ಗುರಿಯಾಗಿ ಇಟ್ಕೊಂಡು ಈ ಸಾರಿ ಸೆಂಟ್ರಲ್ ಗೌರ್ಮೆಂಟು ಈ ಬಡ್ಜೆಟ್ನಲ್ಲಿ ಅಪ್ ಟು 12 ಲ್ಯಾಕ್ಸ್ವರೆಗೂ ಮಿಡ್ಲ್ ಕ್ಲಾಸ್ ಜನರಿಗೆ ಏನನ್ನೋದು ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ನೀವು ಸಾಮಾನ್ಯ ಜನರು ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೇ ಬಿ ನಿಮಗೂ ಇದು ತಿಳ್ಕೊಂಡ್ರೆ ಲೈಫಲ್ಲಿ ಏನನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಮೊದಲಿಗೆ ಸ್ಯಾಲ್ರಿದು ಟ್ಯಾಕ್ಸ್ ಸ್ಲ್ಯಾಬ್ ಯಾವ ಥರ ಅಂತ ಈ ಸತಿ ನಮ್ಮ ಕೇಂದ್ರ ಸರ್ಕಾರ ಬಡ್ಜೆಟ್ನಲ್ಲಿ ಯಾವ ಥರ ಮಂಡಿಸಿದೆ ಹೊಸದಾಗಿ ಅಂತ ಒಂದು ಸಾರಿ ನೋಡೋಣ. 0 to 4% ನಿಲ್ಲು. ಓಕೆನಾ? ನಿಲ್. ರೈಟ್. ನೆಕ್ಸ್ಟು 4 to ಅಪ್ ಟು 8 ಲ್ಯಾಕ್ಸ್ವರೆಗೂ 5%. ರೈಟಾ? ನೆಕ್ಸ್ಟು 8 ಲ್ಯಾಕ್ಸಿಂದ 12 ಲ್ಯಾಕ್ಸ್ವರೆಗೂ 10%. ನೆಕ್ಸ್ಟು 16 ಲ್ಯಾಕ್ಸಿಂದ 20 ಲ್ಯಾಕ್ಸ್ವರೆಗೂ 20%. ಆಮೇಲೆ 20 ಲ್ಯಾಕ್ಸಿಂದ 24 ಲ್ಯಾಕ್ಸ್ಗೆ 25%. ನೆಕ್ಸ್ಟು 24 ಲ್ಯಾಕ್ಸ್ ಅಬೋವ್ ಸ್ಯಾಲ್ರಿಗೆ 30% ಟ್ಯಾಕ್ಸು ಅಂಡರ್ ಆ ಸ್ಲ್ಯಾಬಲ್ಲಿ ಬರುತ್ತೆ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ನಮ್ಮ ಥರ ನಾರ್ಮಲ್ ಪೀಪಲು ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನಾನು ಅತ್ಯಂತ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಹಾಗೆ ನಾನು ತಿಳ್ಕೊಡ್ತೀನಿ. ಮತ್ತು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು ಅಪ್ ಟು 75,000ವರೆಗೂ ಇದೆ. ಈಗ ನಮ್ಮ ಸ್ಯಾಲ್ರಿ ಒಂದು 15 ಲ್ಯಾಕ್ಸ್ ಇದೆ ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಅಪ್ ಟು 15 ಲ್ಯಾಕ್ಸ್ ಸ್ಯಾಲ್ರಿ ಇದೆ ಅಂದರೆ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಫಾರ್ 15 ಲ್ಯಾಕ್ಸ್ಗೆ ಅಂತ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇದನ್ನು ಯಾವ ಥರ ಈ ಹೊಸದಾಗಿ ಬಡ್ಜೆಟ್ ಬಂದಿದೆ ಅಲ್ಲ, ಈ ಟ್ಯಾಕ್ಸ್ ಸ್ಲ್ಯಾಬ್ದು ಸ್ಯಾಲ್ರಿ ಕ್ಲಾಸ್ ಪೀಪಲ್ಗೆ, ಅದನ್ನು ಒಂದು 15 ಲಕ್ಷ ಒಂದು ವರ್ಷಕ್ಕೆ ಅವ್ನ ಸ್ಯಾಲ್ರಿ ಇದ್ದರೆ ಯಾವ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ನಿಮಗೆ ಅತ್ಯಂತ ಸರಳವಾಗಿ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ 0 to 4%ಗೆ ನಿಲ್ಲು. ಓಕೆನಾ? ನೆಕ್ಸ್ಟು 4 ಲ್ಯಾಕ್ಸಿಂದ 8 ಲ್ಯಾಕ್ಸ್ಗೆ ಎಷ್ಟಾಗುತ್ತೆ? 4 ಲ್ಯಾಕ್ಸ್ ಬರುತ್ತೆ. ಓಕೆ. ಇದು 4 to 8 ಲ್ಯಾಕ್ಸ್ಗೆ ಕೇಂದ್ರ ಸರ್ಕಾರ ಬಡ್ಜೆಟ್ನಲ್ಲಿ ಏನಿದೆ 5% ಅಂತ. ಓಕೆನಾ? ಅದಕ್ಕೋಸ್ಕರ ಈ 4 ಲ್ಯಾಕ್ಸ್ ಇಂಟು 5% ಡಿವೈಡೆಡ್ ಬೈ 100 ಅಂದರೆ ಎಷ್ಟು ಬರುತ್ತೆ? 20,000 ಬರುತ್ತೆ. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? 8 ಲಕ್ಷದಿಂದ 12 ಲಕ್ಷಕ್ಕೆ 10% ನಿಗದಿಯಾಗಿದೆ. ಓಕೆ. ಆಗ ಎಷ್ಟಾಗುತ್ತೆ? 8ರಿಂದ 12 ಲಕ್ಷ ಅಂದರೆ 4 ಲ್ಯಾಕ್ಸ್ ಬರುತ್ತೆ. 4 ಲ್ಯಾಕ್ಸ್ ಇಂಟು 10% ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಗುತ್ತೆ? 40,000 ಆಗುತ್ತೆ.
ನೆಕ್ಸ್ಟ್ ಎಷ್ಟಾಗುತ್ತೆ 0 to 4% ಅಂದರೆ ನಿಲ್ಲಾಯಿತು. 4 to 8 ಅಂದರೆ ಇಲ್ಲೊಂದು 4 ಲ್ಯಾಕ್ಸು, ಇಲ್ಲೊಂದು 4 ಲ್ಯಾಕ್ಸು, 8 ಆಯಿತು. ಈ 4 ಲ್ಯಾಕ್ಸು 12 ಆಯಿತು. ರಿಮೈನಿಂಗ್ ಎಷ್ಟಾಗುತ್ತೆ? ಇನ್ನು 3 ಲ್ಯಾಕ್ಸು. ಅದು ಯಾವ ಸ್ಲ್ಯಾಬ್ನಲ್ಲಿ ಬರುತ್ತೆ ಅಂದರೆ 16 ಲ್ಯಾಕ್ಸಿಂದ 20 ಲ್ಯಾಕ್ಸ್ ಅಂಡರ್ ಇದರಲ್ಲಿ ಬರೋದ್ರಿಂದ ಅದಕ್ಕೆ 20% ಟ್ಯಾಕ್ಸ್ ಇದರಲ್ಲಿ ಸ್ಲ್ಯಾಬ್ನಲ್ಲಿ ಬರುತ್ತೆ. ಹಾಗಾಗಿ ರಿಮೈನಿಂಗ್ 3 ಲ್ಯಾಕ್ಸಿಗೆ 3 ಲ್ಯಾಕ್ಸ್ ಇಂಟು 20, ಓಕೆನಾ? ಇದಕ್ಕೆ ಎಷ್ಟು ಬರುತ್ತೆ ಡಿವೈಡೆಡ್ ಬೈ 100 ಅಂದರೆ 60,000 ಬರುತ್ತೆ. ಹಾಗಾಗಿ ನಾವು ಎಷ್ಟು ಕಟ್ಟಬೇಕಾಗತ್ತೆ, ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ ಅಂದರೆ 20, 40, 60 ಟೋಟಲ್ ಎಷ್ಟಾಯಿತು? 1,20,000 ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಇದು ತುಂಬ ಈಸಿಯಾಗಿ ಅರ್ಥ ಆಗೋ ಥರ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಎಲ್ರಿಗೂ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ನೋಡಿ, ತುಂಬ ವೆರಿ ಈಸಿಯೆಸ್ಟ್ ಕ್ಯಾಲ್ಕುಲೇಷನ್ ಇದು. ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮೇ ಬಿ ಇದು ತುಂಬ ಯೂಸ್ ಆಗತ್ತೆ ಅಂದ್ಕೊಳ್ತೀನಿ, ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಯಾಲ್ರಿ ಕ್ಲಾಸ್ ಪೀಪಲ್ಗೆ ಇದು ಅರ್ಥ ಆಗೋ ಥರ ನಾನು ವಿವರಣೆ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು. ಯಾಕಂದರೆ ಇನ್ನೂ ತುಂಬ ಜನಕ್ಕೆ ಈ ಏನು ಅನ್ನೋದು ಈ ಟ್ಯಾಕ್ಸ್ ಬಗ್ಗೆ ಕನ್ಫ್ಯೂಷನ್ ಅನ್ನೋದಿದೆ. ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಗೊತ್ತಿರುತ್ತೋ ಅಷ್ಟು ನಾನು ನಿಮಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಒನ್ ಥಿಂಗ್ ನಾನು ಇನ್ನೂ ಒಂದು ಹೇಳ್ತೀನಿ, ಇದು ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಅದು ಖಂಡಿತವಾಗ್ಲೂ ನಾನು ನಿಮಗೆ ಶ್ಯೂರ್ ಆಗಿ ತಿಳಿಸ್ತೀನಿ. ನೀವು ಸಾಮಾನ್ಯ ಜನರು ಎಲ್ರಿಗೂ ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಂಡೇ ಇರಬೇಕು. ಹಾಗಾಗಿ ಇದೊಂದು ಸಣ್ಣ ವಿಡಿಯೋ, ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮ್ಗಳಿಗೆ ಗೊತ್ತಿರಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.